ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಆಗ ಮುಂದೆನೇ ಇದು ಮಾಡಿದ್ರು ಸರ್. ನೀವು ಹೆಣ್ಮಕ್ಳನ್ನ ಹೆಂಗ್ರೆ ಕೋರ್ಟಲ್ಲಿ ಕೂರಿಸ್ತೀರಾ? ಇಬ್ಬರು ಸರಿ ಮಾಡಿ ಕಳಿಸ್ಬೇಕ್ರಿ ಡಿವೈಎಸ್ಪಿಗಳೇ. ನಮ್ಮ ಕುಟುಂಬ ಮೇಲೆ 4 ಜನದ ಮೇಲೂ ಹಾಕಿದ್ರು ಸರ್. ಚಾಲೆಂಜ್ ಮಾಡು ಕೋರ್ಟಲ್ಲಿ ಕೇಸ್ ಹಾಕು. ಪೊಲೀಸರ ಮೇಲೆ ಕೇಸ್ ಹಾಕ್ಸ್ಬಿಡು. ಆ ಅಮ್ಮ ಏನ್ ಜೋರ್ ಮಾಡ್ತಾಳ್ರಿ ಪಾಪ. ಅವ್ರು ನಿಮ್ಮಮ್ಮ ತರ ಕಾಣಲ್ವಾ? ಸ್ವಲ್ಪ ನೋಡ್ಕೋಬೇಕು. ನಿಮಗೆ ಅಪ್ಪ ಅಮ್ಮನ ವ್ಯಾಲ್ಯೂ ಯಾವಾಗ ಗೊತ್ತಾಗೋದಾಗ ಅವ್ರು ಹೋದಾಗ ಗೊತ್ತಾಗುತ್ತೆ. ನಮಗೆ ನನಗೆ ಗೊತ್ತಾಗ್ತಾ ಇದೆ ಇವಾಗ. ಹೋಗ್ಬೇಕು ಅವ್ರ ಮೇಲೆ. ಯಾರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಅವರು ಲೋಕಲ್ ಡಿವೈಎಸ್ಪಿಗಳೇ. ಹೌದು ಸರ್, ಬಂದು ನಮ್ಮ ಮೇಲೆ ಏನು ಇದನ್ನೇ ಮಾಡಲ್ಲ ಸರ್. 6 ಅವರ್ ಕುಣಿಸಿದ್ರು ಸರ್. ನಿಮ್ಮ ಆಫೀಸಿಂದ ಬಂದು 6 ಅವರ್ ಸ್ಟೇಷನ್ ಹತ್ರ ಕುಣಿಸಿದ್ರು ಸರ್. ನಮ್ಮ ಕಂಪ್ಲೇಂಟ್ ಆಗಿ ಏನು ತಗೊಳ್ಳಲ್ಲ ಸರ್. ನಮ್ಮ ಮೇಲೆ FIR ಆಗ್ತಾರೆ, ಅವ್ರ ಮೇಲೆ NC ಆಗ್ತಾರೆ. ಒಂದು ನಿಮಿಷ ಅಮ್ಮ, ಅವ್ರು ಪ್ರೈವೇಟ್ ಡಿಸ್ಪ್ಯೂಟ್ ಇದ್ರೆ ಡೋಂಟ್ ಡಿಸ್ಟರ್ಬ್. ಅವರು ಒಂದಿಬ್ಬರಿಗೂ ನೀವು ಸಿವಿಲ್ ಕೋರ್ಟ್ ಹೋಗ್ರಿ ಅಂತ ಕೊಡಿ. ಕ್ರಿಮಿನಲ್ ಕೇಸ್ ಏನಾದರೂ ಬಡದಾಟ ಆದರೆ ಕೇಸ್ ರಿಜಿಸ್ಟರ್ ಮಾಡಬೇಕು, ಇಲ್ಲದೆ NCR ಹಾಕಬೇಕು. ನೀವು ಹೆಣ್ಮಕ್ಳನ್ನ ಹೆಂಗ್ರೆ ಕೋರ್ಟಲ್ಲಿ ಕೂರಿಸ್ತೀರಾ? ಇಬ್ಬರು ಸರಿ ಮಾಡಿ ಕಳಿಸ್ಬೇಕ್ರಿ ಡಿವೈಎಸ್ಪಿಗಳೇ. ನಮ್ಮ ಕುಟುಂಬ ಮೇಲೆ 4 ಜನದ ಮೇಲೂ ಹಾಕಿದ್ರು ಸರ್ FIR. ಚಾಲೆಂಜ್ ಮಾಡು ಕೋರ್ಟಲ್ಲಿ ಕೇಸ್ ಹಾಕು. ಇಲ್ಲ ಸರ್, NC ಕೊಡ್ತಾರೆ ಸರ್. ಇವಾಗಲೂ ಕೋರ್ಟಲ್ಲಿ ನಾವು ಇದು ಮಾಡಿದ್ರು NC ಕೊಟ್ಟರು ಸರ್. NC ಕೊಟ್ಬಿಟ್ಟಾರೆ ಇವಾಗ. ಸರಿ ಆಯ್ತು ಬಿಡು, ಹೋಗ್ಲಿ. ಆಯ್ತು. ಇವಾಗ ಅಮ್ಮ ರಾಧಾ, ನಿಮಗೆ ತೊಂದರೆ ಆದರೆ ನಮ್ಮ ಕೋರ್ಟಿಂದ ನಿಮಗೆ ಉಚಿತ ಕಾನೂನು ಸಹಾಯ ಮಾಡ್ತೀವಿ. ಅವ್ರ ಕೈಯಲ್ಲಿ ನೋಡಿ, ಅಲ್ಲಿದ್ದಾರೆ ಲಾಯರು, ನಮ್ಮ ಸರ್ಕಾರಿ ಇವರು ಮೆಂಬರ್ ಸೆಕ್ರೆಟರಿ ಜಡ್ಜ್ ಸಾಹೇಬ್ರು ಇದ್ದಾರೆ. ಅವ್ರು ಕೊಟ್ಟರೆ ಅವ್ರು ನಿಮಗೆ ಉಚಿತ ಲಾಯರ್ ಕೊಡ್ತಾರೆ. ನೀವು ದುಡ್ಡು ಕೊಡೋಂಗಿಲ್ಲ, ಉಚಿತವಾಗ ಲಾಯರು. ಪೊಲೀಸರ ಮೇಲೆ ಕೇಸ್ ಹಾಕ್ಸ್ಬಿಡು. ಸುಮ್ಮನೆ ಕೇಸ್ ಹಾಕ್ಬೇಡ. ನೆಮ್ಮದಿ ಜೀವನ ಮಾಡು. ಅವ್ರ ಅತ್ತೆನ ಅಮ್ಮನ? ಅಮ್ಮ ಯಾಕೆ ಜೊತೆ? ಅತ್ತೆ ಇಲ್ವಾ? ವೆರಿ ಗುಡ್. ಅತ್ತೆ ಸರಿಯಾಗಿ ನೋಡ್ಕೊಳ್ಳಿ ಪಾಪ. ಅವ್ರ ಮೇಲೆ ಅಂತ ಕೇಸ್ ಮಾಡ್ತಿರ್ರಿ ವಯಸ್ಸಾದವರು. ಜಗದೀಶ್ ಏನಾಯ್ತು? ಬ್ಯಾಕ್ಗ್ರೌಂಡ್ ಏನಾಯ್ತು? ಯಾರು ರಾಜೀವ್ ಇದಾರೆ ಇಲ್ಲಿ? ಜಗದೀಶ್, ಒಂದು ನಿಮಿಷ ಅಮ್ಮ. ನೀನು ನಿಮ್ಮ ಯಜಮಾನ್ರು ಹಿಂಗೆ ಜೋರು ಮಗಳ ತಂಗಿ ಜೋರು ಮಾಡ್ತಾಳ? ನಿಮ್ಮ ಮಗಳ ತಂಗಿ ಜೋರು ಮಾಡ್ತಾಳೆ ಅಮ್ಮ? ಸದ್ಯ ನೀನು ಕಾಟ ತಪ್ಸ್ಕೊಂಡು ಹೋಗ್ಬಿಡ್ತಾರೆ. ಬೆಳಗ್ಗೆ ಸಾಯಂಕಾಲ ಬರ್ತಾರ ಅವರು. ನೋಡ್ರಿ, ಆ ವಯಸ್ಸಾದವ್ರಿಗೆ ಯಾಕೆ ತೊಂದರೆ ಕೊಡ್ತಿರ್ರಿ? ಅಡ್ವೈಸ್ ದೆಮ್ ಪ್ರಾಪರ್ಲಿ. ನಮ್ಮ ಪೊಲೀಸ್ ಸ್ಟೇಷನ್ನು ಬಂದಾಗ ಪೊಲೀಸು ಸಮಾಜ ಜೊತೆ ಹೆಂಗೆ ಬದುಕಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬರೆದಿದ್ದೀನಿ. ಮಾರಪ್ಪ ಕೇಸ್ ಅಂತ 2017ರಲ್ಲಿ ಒಂದು ಜಡ್ಜ್ಮೆಂಟ್ ಬರೆದಿದ್ದೀನಿ. ಸಮಾಜ ಜೊತೆ ಪೊಲೀಸ್ ಹೆಂಗೆ ಬದುಕಬೇಕು ಅಂತ ದಯವಿಟ್ಟು ಅದು ಓದ್ಕೊಳ್ಳಿ. ಸ್ವಲ್ಪ ಅವ್ರು ಈ ಅಮ್ಮ ಸ್ವಲ್ಪ ಜೋರು ಮಾಡ್ಬೋದು ಅಂತ ಒಪ್ಕೊತೀನಿ. ಆ ಅಮ್ಮ ಏನು ಜೋರು ಮಾಡ್ತಾಳ್ರಿ ಪಾಪ. ಅಂಥವ್ರ ಮ್ಯಾಕೆ ಯಾಕೆ ಅವಕಾಶ? ಅವ್ರಿಗೆ ಹೇಳ್ಬೇಕು ಬುದ್ಧಿ. ಎದುರುಗಡೆ ಅವ್ರಿಗೆ ಬುದ್ಧಿ ಇಲ್ಲ, ಮುದುಕಿ ಮೇಲೆ ಕೇಸ್ ಹಾಕ್ತೀಯ, ನಿನ್ನ ಒದ್ದೊಳಗಡೆ ಹಾಕ್ತೀನಿ ಸುಮ್ಮನೆ ಆಗ್ತಾನೆ ಅವನು. ಎದುರಿಸಿ ಸಾಲ್ವ್ ಮಾಡಿ ಪ್ರಾಬ್ಲಮ್. ಡೋಂಟ್ ಸೆಂಡ್ ದಮ್ ಕ್ರಿಮಿನಲ್ ಕೋರ್ಟ್ಸ್ ಅಲ್ವಾ? ಅವ್ರು ನಮ್ಮಮ್ಮ ತಾಯಿ ಇಲ್ಲಂಗಿಲ್ವಾ? ಐ ಲಾಸ್ಟ್ ಮೈ ಮದರ್. ನಿಮ್ಮಮ್ಮ ಇದ್ದಾರಾ? ಅವ್ರು ನಿಮ್ಮಮ್ಮ ಥರ ಕಾಣಲ್ವಾ? ಸ್ವಲ್ಪ ನೋಡ್ಕೋಬೇಕು. ನಿಮಗೆ ಅಪ್ಪ ಅಮ್ಮನ ವ್ಯಾಲ್ಯೂ ಯಾವಾಗ ಗೊತ್ತಾಗೋದಾಗ ಅವ್ರು ಹೋದಾಗ ಗೊತ್ತಾಗುತ್ತೆ. ನಮಗೆ ನನಗೆ ಗೊತ್ತಾಗ್ತಾ ಇದೆ ಇವಾಗ. ಏನೋ ಸ್ವಲ್ಪ ನೋವಾದರೆ ಅಮ್ಮ ಅಂತ ಇದ್ದೀವಿ. ಇವಾಗ ಅಮ್ಮ ಅನ್ನಂಗಿಲ್ಲ, ಬರೀ ಹೆಂಡತಿ ಅನ್ಬೇಕು. ಆ ಥರ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ವಯಸ್ಸು ನೋಡಿಕೊಂಡು ಇದು ಮಾಡ್ಕೊಳ್ರಿ. ಆಯ್ತು ತಾಯಿ, ಒಳ್ಳೇದಾಗಲಿ. ಜಯಲಕ್ಷ್ಮಮ್ಮ, ಸುಮ್ಮನೆ ಜಯಲಕ್ಷ್ಮಮ್ಮ ಪ್ರೈವೇಟ್ ಡಿಸ್ಪ್ಯೂಟ್ಗಳು.